ಅವ್ರೇನ್ ಮದ್ವೆ ಹುಡ್ಗನ ಅಥವಾ ATM ಮಿಷಿನ? ಬರ್ತಾ ಬರ್ತಾ ಎಲ್ರು ಅಲ್ಲ, ಕೆಲವೊಂದಷ್ಟು ಜನ ಹೆಣ್ಮಕ್ಳು ಮತ್ತೆ ಅವರ ಕುಟುಂಬದವರು ಮದ್ವೆ ಆಗೋ ಹುಡುಗನಿಂದ ಮಾಡೋ ನಿರೀಕ್ಷೆಗಳನ್ನ ಕೇಳ್ಬಿಟ್ರೆ ತಲೆ ಸುದ್ದಲ್ಲೇ ಬಿದ್ದೋಗ್ಬಿಡ್ಬೇಕು. ಹುಡುಗಂಗೆ ಒಳ್ಳೆ ಗುಣ ಇದ್ಯಾ, ಕ್ಯಾರೆಕ್ಟರ್ ಇದ್ಯಾ, ನಮ್ ಗೌರವನ ಕಾಪಾಡ್ತಾನೆ, ಇದ್ಯಾವ್ದು ಬೇಕಿಲ್ಲ. ಏನಿಲ್ಲ, 1-2 ಲಕ್ಷ ಸಂಬಳ ಬರ್ಬೇಕು, ಸ್ವಂತ ಮನೆ ಇರ್ಬೇಕು, ಲಕ್ಸುರಿ ಕಾರ್ ಇರ್ಬೇಕು, ಬೆಂಗಳೂರಲ್ಲಿ 4 ಸೈಟ್ ಇರ್ಬೇಕು, ಆಮೇಲೆ ತಿಂಗಳ ಫಾರಿನ್ ಟ್ರಿಪ್ ಕರ್ಕೊಂಡ್ ಹೋಗ್ಬೇಕು. ಇಷ್ಟಿದ್ರೆ ಸಾಕು ಅಲ್ವಾ? ಹುಡ್ಗ ಅಂಬಾನಿ ತರ ಶ್ರೀಮಂತ ಆಗಿರ್ಬೇಕು, ರಾಮನ್ ತರ ಲಾಯಲ್ ಆಗಿರ್ಬೇಕು, ಶಾರುಖ್ ಖಾನ್ ತರ ರೊಮ್ಯಾಂಟಿಕ್ ಆಗಿರ್ಬೇಕು, ನೀವ್ ಹೇಳಿದ ಮಾತೆಲ್ಲನೂ ಆಳ್ತರ ಕೇಳ್ಬೇಕು. ಆಯ್ತು, ಹುಡ್ಗನ್ ಕಡೆಯಿಂದ ಅಷ್ಟೊಂದು ನಿರೀಕ್ಷೆ ಮಾಡ್ಬೇಕಾದ್ರೆ ಮದ್ವೆ ಆದ್ಮೇಲೆ ನೀವೇನ್ ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರು ಕೊಡೋದೆಲ್ಲ ಶಾಪಿಂಗ್ ಲಿಸ್ಟ್, ಪಾರ್ಲರ್ ಬಿಲ್ಲು. ಇಷ್ಟೊಂದ್ ಯಾಕೆ ಖರ್ಚು ಮಾಡ್ತೀಯ ಅಂತ ಕ್ವಶನ್ ಮಾಡ್ಬಿಟ್ರೆ, ನಮ್ಮಪ್ಪ ಹಂಗ್ ಸಾಕಿದ್ರು ಹಿಂಗ್ ಸಾಕಿದ್ರು, ನನ್ನ ಹಂಗ್ ನೋಡ್ಕೊಂಡ್ರು ಹಿಂಗ್ ನೋಡ್ಕೊಂಡ್ರು ಅನ್ನೋದಿದ್ರೆ ಅಪ್ಪನ್ ಮನೇಲೆ ಇರ್ಬೇಕಿತ್ತು. ಮದ್ವೆ ಆಗಿ ಆ ಹುಡ್ಗನ್ ಜೀವನ ಹಾಳು ಮಾಡ್ತಿರೋದ್ ಯಾಕೆ? ಇಂತ ದೊಡ್ಡ ದೊಡ್ಡ ಆಸೆ ಇರೋರು ಹುಡ್ಗನ್ ಬದಲು ATM ಮಿಷಿನ್ನೇ ಮದ್ವೆ ಆಗ್ಬಿಡಿ, ಇಲ್ಲ ಬ್ಯಾಂಕ್ ನ ಮದ್ವೆ ಆಗ್ಬಿಡಿ, ದುಡ್ಡು ಬರ್ತಾನೆ ಇರುತ್ತೆ. ಯೋಚನೆಗೂ ಒಂದು ಮಿತಿ ಇರುತ್ತೆ, ದುರಾಸೆಗೂ ಒಂದು ಲಿಮಿಟ್ ಇರುತ್ತೆ. ಕೆಲವರೆಲ್ಲ ರೋಡಲ್ಲಿ ಇರೋರ್ಗೆಲ್ಲ ಮೈಕ್ ಹಿಡ್ಕೊಂಡು ನಿಮ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಏನು ಮದ್ವೆ ಆಗೋ ಹುಡ್ಗನಿಂದ ಅಂದಾಗ 2 ಲಕ್ಷ 3 ಲಕ್ಷ ಕೋಟಿ ಬಿಟ್ರೆ 2,000 ದುಡಿಯೋಕೆ ಕಷ್ಟ ಇರೋ ಈ ಕಾಲದಲ್ಲಿ 2 ಲಕ್ಷ ಅಂದ್ರೆ ಸುಮ್ನೆ ಮಾತಲ್ಲ. ಈ ತರ ಎಲ್ಲಾ ಹೆಣ್ಮಕ್ಳು ಮಾಡ್ತಾ ಇಲ್ಲ, ಸ್ವಲ್ಪ ಜನ ಮಾಡ್ತಾ ಇದಾರೆ. ಆದ್ರೆ ಈ ಸ್ವಲ್ಪ ಜನದಿಂದ ಒಳ್ಳೆ ಹೆಣ್ಮಕ್ಳು ಮೇಲಿರೋ ಅಭಿಪ್ರಾಯಗಳು ಬದಲಾಗ್ತಾ ಇವೆ. ನಿಮಗೆ ಯಾವ್ದೋ ಪಿತ್ರಾರ್ಜಿತ ಆಸ್ತಿ ಬಂದಿದ್ರೆ ಅಥವಾ ನೀವು ತುಂಬಾ ದುಡ್ಡು ಮಾಡಿದ್ರೆ ಎಲ್ಲಾರ್ ಮನೇಲೂ ಹಂಗೆ ಇರುತ್ತೆ ಅಂತಲ್ಲ, ಕಷ್ಟನೂ ಇರುತ್ತೆ. ಯಾವ್ದು